ಯಾವುದೋ ಒಂದು ವಿಷಯಕ್ಕೆ ಒಂದು ಜಗಳ ನಡೀತಾ ಇದೆ ಇಲ್ಲಿ. అరే కస్టమర్ చెప్పులు పడిపోయినాయి రివర్స్ వచ్చినా కానీ తప్పుంది అది నన్ను కొట్టారా చెప్పాలి అక్కడ లోపల ఇటు మళ్ళీ వాళ్ళు చెప్తే మళ్ళీ ఎట్లా తీసుకుపోయి ఇక్కడ మధ్యలో వచ్చిన నువ్వెవలయ్యా నీ సొమ్మ ఏమన్నా ఇది నువ్వు ఎట్లా మాట్లాడతావు నీకు అడిగినా నేను నువ్వు ఎందుకు చెప్పినావా ఆయనకు చెప్తాను వాళ్ళు చెప్పమన్నారు మాకు నువ్వు ఎందుకు చెప్పినావు చెప్పమన్నారు సరే పోదాం రా బండి తీసుకుంటా పోదాం రా. ಇಲ್ಲಿ ನೋಡಿ ಅವರಿಬ್ಬರು ಜಗಳದಲ್ಲಿ ಪಾಪ ಅವರು ಪಾರ್ಕ್ ನೋಡೋಕೆ ಅಂತ ಬಂದವರು ಸುಮ್ಮನೆ ಕುತ್ಕೊಂಡಿದ್ದಾರೆ, ಏನೂ ಮಾಡೋಕ್ಕಾಗ್ತಲ್ಲ ಅವ್ರಿಗೆ. ಅಲ್ಲಿ ನೋಡಿ ಇನ್ನೂ ಜಗಳ ಮುಂದುವರಿಸ್ತಾನೆ ಇದ್ದಾರೆ ಅವರು. ಜಗಳ ವಿಪರೀತಕ್ಕೆ ಹೋಗ್ತದೆ ಯಾಕೋ. वहाँ बीच में जाके वापस चलो भैया हमारा जूता हमारा चप्पल हमको होना बोले तो वापस चेक क्या है ये फोन करके उधर बता रहा है ये अच्छा रहता है क्या ನೋಡಿ ಇನ್ನೂ ಮುಗಿತಾನೆ ಇಲ್ಲ ಇದು. बीच में ना यार यहाँ पे गार्डन का फेंका यहाँ पे बताने का ये क्या बोलता है मोर है ना यहाँ पे गेट का पास ನೋಡಿ ಮಕ್ಕಳು ಎಷ್ಟು ಚೆನ್ನಾಗಿ ಆಟ ಆಡ್ತಿದ್ದಾರೆ. ಇದು ಟ್ರೆಕ್ ಕಾರ್ಡ್ಸ್ ಅಂತ ನಿಮ್ಗೊಂದು ಐಡಿಯಾ ಇದ್ದೇ ಇರುತ್ತೆ. ಇಲ್ಲಿ ನೋಡಿ ಅಲ್ಲಿ ಮೇಲೆ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ಜನ ಎಲ್ಲ ಕುತ್ಕೊಳ್ಳಲ್ಲಿ. ಎಸ್ಪೆಷಲಿ ಈ ಪ್ಲೇಸನ್ನು ಮಕ್ಕಳು ದೊಡ್ಡವರು ಚಿಕ್ಕವರು ಅಂದನೇ ನೋಡಿ ಇಲ್ಲೆಲ್ಲ ನಡ್ಕೊಂಡು ಹೋಗಿ ಲಾಸ್ಟಲ್ಲಿ ಮೊದಲು ನೀರು ತೋರಿಸಿದ್ನಲ್ಲ ನೋಡಿ ಆ ಕಡೆಯಿಂದ ಸುತ್ತಾಡಿಕೊಂಡು ವಾಕ್ ಮಾಡ್ಕೊಂಡು ಬಂದು ಕೊನೆಗೆ ಈ ನೀರಿನಲ್ಲಿ ಎಂಡ್ ಮಾಡ್ತಾರೆ. ಇದು ತುಂಬ ಫೇಮಸ್. ಇದು ಇಲ್ಲಿ ಫೋಟೋ ತೆಗೆದುಕೊಳ್ಳೋದು ಯಾರೂ ಹೋಗೋದಿಲ್ಲ. ಇಲ್ಲಿ ಮಕ್ಕಳ ಜೊತೆ ಜಾಸ್ತಿ ಜನ ಬರ್ತಾರೆ, ಫೋಟೋ ತಗೊಳ್ಳೋದಕ್ಕೆ ತುಂಬ ಇಷ್ಟಪಡ್ತಾರೆ. ಯಾಕಂದರೆ ಪ್ಲೇಸ್ ನೋಡಿ ಹಿಂದುಗಡೆ ಆನೆಗಳ ವಿಗ್ರಹವೂ ಇದೆ. ಅದೆಷ್ಟು ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಿಜವಾದ ಆನೆಗಳೇನೋ ಅಂತ ಅನಿಸುತ್ತೆ, ಅಷ್ಟು ಚೆನ್ನಾಗಿದೆ. ಹೀಗೆ ನೋಡಿ ಅದರ ಫುಲ್ ವ್ಯೂ ಈ ಥರ ಇರುತ್ತೆ. ಅದು ನೋಡಿ ಆ ಕಡೆಯಿಂದ ಎಂಟ್ರೆನ್ಸ್. ನೋಡಿ ಇದಕ್ಕೆ ಮಧ್ಯೆ ಜಗಳ ನೋಡಿದ್ರಲ್ಲ ಅದು ಆ ಕಡೆ. ಹೀಗೆ ಪುಟ್ಟ ಮಕ್ಕಳು ಬಂದು ತುಂಬ ಖುಷಿ ಪಡ್ತಾರೆ. ನೋಡಿ ಪುಟ್ಟ ಮಕ್ಕಳು ಎಷ್ಟು ಚೆನ್ನಾಗಿದ್ದಾರೆ. ಇದು ನೋಡಿದರೆ ಸೂರ್ಯನ ವಾತಾವರಣ ಕೂಡ ಮೇಲೆ ಒಂದು ಸೂರ್ಯ ಕಾಣಿಸ್ತದೆ ನೋಡಿ.
ನೋಡಿ ಹಾಗೆ. ಇದು ಎಲ್ರಿಗೂ ಫೇವ್ರೆಟ್ ಸ್ಪಾಟ್ ಈ ಪಾರ್ಕಲ್ಲಿ. ನೋಡಿ ಎಲ್ಲರೂ ಅವ್ರದ್ದೇ ಆದ ಲೋಕದಲ್ಲಿ ಇದ್ಬಿಟ್ಟಿದ್ದಾರೆ, ನೋಡ್ತಾ ಕೂತ್ಕೊಂಡಿದ್ದಾರೆ. ನೋಡಿ ಇದು ಎಂಟ್ರೆನ್ಸಲ್ಲೇ ಇರುತ್ತೆ, ನಮಗೆ ಚೆನ್ನಾಗಿ ಮಾಡಿದ್ದಾರೆ. ಅಲ್ಲೊಂದು ವೆಹಿಕಲ್ ಹೋಗ್ತಾ ಇದೆಯಲ್ಲ, ಅದು ಕರ್ಕೊಂಡು ಹೋಗುತ್ತೆ ಈಗ ಜನಗಳೆಲ್ಲವನ್ನು. ನೋಡಿ ಅದು ಹೋಗೋ ದಾರಿ. ಇವತ್ತು ಸಂಡೇ ಆಗಿರೋದ್ರಿಂದ ತುಂಬ ಜನಗಳು ಬರ್ತಾರೆ ಇಲ್ಲಿ. ವೀಕೆಂಡ್ ಅಂದರೆ ಹೀಗೆ ತುಂಬ ಜನಗಳು ಬರ್ತಾನೆ ಇರ್ತಾರೆ. ತುಂಬ ದೊಡ್ಡ ಪಾರ್ಕ್ ಇದು. ಈ ಪಾರ್ಕು ನೋಡೋಕ್ಕೆ ತುಂಬ ಸಮಯ ತೆಗೆದುಕೊಳ್ಳುತ್ತೆ. ಅದರಿಂದ ಏನು ಮಾಡ್ತಾರೆ ಅಂತಂದರೆ ಈ ಥರದ ವೆಹಿಕಲ್ನ ಅರೇಂಜ್ ಮಾಡಿ ಅದರಲ್ಲಿ ಕರ್ಕೊಂಡು ಹೋಗ್ತಾರೆ. ಅದಕ್ಕೆ ವೆಯ್ಟಿಂಗೂ ಇರಬೇಕು. ಆ ವೆಹಿಕಲ್ಲು ಫುಲ್ ಆದಮೇಲೆ ಕರ್ಕೊಂಡು ಹೋಗ್ತಾರೆ. ಈ ಪ್ಲೇಸ್ನಲ್ಲಿ ಏನಂದರೆ ಮಕ್ಕಳು ಆಡೋಕ್ಕೆ ಅಂತಲೇ ಸಪ್ರೇಟ್ ಒಂದು ಝೋನ್ ಇದೆ. ಅದು ಮುಂದೆ ಕಾಣಿಸ್ತಾ ಇದೆ ನಿಮಗೆ, ಲಾಂಗ್ ಡಿಸ್ಟೆನ್ಸಲ್ಲಿ ಕಾಣಿಸ್ತಾ ಇದ್ದಿಲ್ಲ. ನೆಕ್ಸ್ಟ್ ಅಲ್ಲಿಗೆ ಹೋಗ್ತೀನಿ. ಈ ಮಕ್ಕಳು ನೋಡಿ ತಮಾಷೆಯಾಗಿ ಸಂತೋಷ ಪಡೋದಕ್ಕೆ ಇಲ್ಲಿಗೆಲ್ಲ ಬರ್ತಾರೆ. ಈಗ ಇಲ್ಲಿ ನೋಡಿ, ಇಲ್ಲಿ ದೊಡ್ಡವರು ಚಿಕ್ಕವರು ಭೇದ ಏನೂ ಇಲ್ಲ. ಎಲ್ಲರೂ ಎಷ್ಟು ಖುಷಿಯಾಗಿ ಆಡೋದಕ್ಕೆ ಬರ್ತಾರೆ ಇಲ್ಲಿ. ಬಟ್ ಆ್ಯಕ್ಚುಲಿ ಏನಂದರೆ ಚಿಕ್ಕ ಮಕ್ಕಳಿಗೋಸ್ಕರ ಇದನ್ನು ಮಾಡಿದ್ದಾರೆ. ನೋಡಿ, ನೀವು ಯಾವ ಕಡೆ ನೋಡಿದ್ರೂ ಅವರೇ ಕಾಣಿಸ್ತಾರೆ. ಈಗ ನೀವು ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇಲ್ಲಿ ನೀರಿನ ವ್ಯವಸ್ಥೆ ಮಾಡಿದ್ದಾರೆ. ಹೇಗೆಂದರೆ ತುಂಬ ಕ್ಲೀನಾಗಿ ಇಟ್ಟಿದ್ದಾರೆ ನೀರಿನ ವ್ಯವಸ್ಥೆ. ನೋಡಿ ಇಲ್ಲೆಲ್ಲ ಏನು ಅಂದರೆ ಚಿಕ್ಕ ಚಿಕ್ಕ ಸಸ್ಯಗಳನ್ನು ಇಟ್ಟು ಒಂಥರ ನೀಟಾಗಿ ಡೆಕೋರ್ ಮಾಡಿದ್ದಾರೆ. ನೋಡಿ ಇದನ್ನು ಹೀಗೆ ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ. ಹಿಂಗಿದೆ, ನಂಗೆ ತೋರಿಸ್ತೀನಿ ಬನ್ನಿ. ಇಲ್ಲಿ ನೀರಿನ ವ್ಯವಸ್ಥೆ ಮಾಡಿದ್ದಾರೆ. ಎಲ್ಲ ವ್ಯವಸ್ಥೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಈ ಪಾರ್ಕು. ಇದು ಫೋಟೋ ತೆಗೆಸ್ಕೊಳ್ಳೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಏನಂದರೆ ಒಂಥರ ಆರ್ಚ್ ಥರ ವ್ಯವಸ್ಥೆ ಮುಂದೆ ಕಾಣಿಸೋದಿಲ್ಲ ನಿಮಗೆ, ಅಲ್ಲಿ ಫೋಟೋಗಳನ್ನ ಹೆಚ್ಚಾಗಿ ತೆಗೆಸ್ಕೊಡ್ತಾರೆ. ಅಲ್ಲಿ ನೋಡಿ ಆರ್ಚ್ ಹತ್ರ. ನೋಡಿ ಎಲ್ಲ ಒಂಥರ ಫ್ಯಾಮಿಲಿ ಟ್ರಿಪ್ ಥರ, ವೀಕೆಂಡ್ ಟ್ರಿಪ್ ಥರ ಇಲ್ಲಿಗೆ ಬರ್ತಾರೆ ಎಲ್ಲರೂ ಜನ. ಈ ಕಡೆ ನೋಡಿ, ಇದು ನೀವು ಎಷ್ಟು ದೂರ ಹೋಗ್ತೀರೋ ಹೋಗ್ತಾನೇ ಇರಬೇಕು, ಹಾಗಿರುತ್ತದೆ.